ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆ ಒಳಗೆ ಮಧ್ಯಾಹ್ನದ ಊಟಕ್ಕೆ ಬದ್ನಿಕಾಯಿ ಭರ್ತಾ ರೊಟ್ಟಿ ಮಾಡೀನಿ. ನೀವು ನೋಡಿರಂತ ಬರ್ರಿ. ಒಂದು ಬದ್ನಿಕಾಯಿ ತೊಗೊಂಡೇನಿ ರೀ. ಈ ರೀತಿ ಅದಕ್ಕೆಲ್ಲ ಎಣ್ಣೆ ಹಚ್ಬೇಕು ರೀ. ಈ ರೀತಿ ತುಂಬ ಎಣ್ಣೆ ಹಚ್ಬೇಕು ರೀ. ಅಂದ್ರೆ ಲಘುನ ಬೇಯ್ತೈತಿ, ಒಳಗೆಲ್ಲ ಚಲೋ ತಂಗೆ ಬೈತೈತಿ. ಅದಕ್ಕಂತ ಎಣ್ಣೆ ಹಚ್ಚಿ ಇಡ್ಬೇಕು ರೀ. ಗ್ಯಾಸ್ ಹಚ್ಚಿ ಉರಿ ಜೋರು ಇಡ್ಬೇಕು ರೀ. ಉರಿ ಜೋರಿಟ್ಟು ಅದ್ರ ಮೇಲೆ ಸುಡಾಕಿಡ್ರಿ. ಅದನ್ನ ಬದ್ನಿಕಾಯಿ ತಿರುಗಿಸಿ ಸುಡ್ಬೇಕು ರೀ. ಅಂದರೆ ಎಲ್ಲ ಕಡೆ ಚಲೋ ತಂಗೆ ಸುಡ್ತೈತಿ. ನೀವು ಒಂದು ಸಲ ನನ್ನ ಥರ ಮಾಡಿ ನೋಡಿರಿ. ಹೆಂಗೆ ಬಂತಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ನಿಮ್ಮ ಪರಿಚಯದವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದು ಭಾಳ ರುಚಿ ಆಕೈತೆ ರೀ. ಟೈಮನ್ನು ಜಾಸ್ತಿ ಬೇಕಾಗಂಗಿಲ್ಲ, ಸ್ವಲ್ಪ ಟೈಮ್ನಾಗ ಆಕೈತೆ ನೋಡಿರಿ. ಒಂದು 5-10 ನಿಮಿಷ ಸುಡೋಕೆ ಎಷ್ಟು ಬೇಕಲ್ಲ ಟೈಮ್, ಅಷ್ಟೇ ಟೈಮ್ ಅದಕ್ಕೆ. ಉಳಿದಿದ್ದಕ್ಕೆ ಎದಕ್ಕೂ ಟೈಮ್ ಬೇಕಾಗಿಲ್ಲ, ಕ್ವಿಕ್ ಆಕೈತಿ. ಯಾರು ಹೊಟ್ಟೆ ಹಸಿವು ಆಗೈತಿ ಅಂತ ಮನೆಗೆ ಬಂದ್ರೆ ಅಂದ್ರೆ ಬದ್ನಿಕಾಯಿ ಇದ್ರೆ ಈ ಬದ್ನಿಕಾಯಿ ಭರ್ತಾ ಮಾಡಿ ರೊಟ್ಟಿ ಬದ್ನಿಕಾಯಿ ಭರ್ತಾ ಕೊಟ್ಬಿಟ್ರೆ ಒಂದು ತಿನ್ನೋರು 2 ತಿಂತಾರೆ ನೋಡಿರಿ. ಅಷ್ಟು ರುಚಿ ಆಕೈತಿ. ಈ ರೀತಿ ಎಲ್ಲ ಕಡೆ ತಿರುಗಿಸಿ ಬೇಯಿಸ್ಕೋಬೇಕು ರೀ. ಅದು ಚೆಂದಂಗೆ ಬೇಯ್ಬೇಕು ನೋಡಿರಿ ಒಳಗಿಂತ. ನಾನು ಈಗ ಹೆಂಗೆ ಸುಡಬೇಕು ಅಂತ ನಿಮಗೂ ಗೊತ್ತಾಯ್ತು ಅಂತ ನಾನು ಅಂದ್ಕೊಂಡೀನಿ. ಇಷ್ಟು ಸುಟ್ಟರೆ ಸಾಕು. ಈಗ ಗ್ಯಾಸ್ ಹಾರಿಸೋಣ್ರಿ. ಈ ರೀತಿ ಸುಡ್ಬೇಕು ನೋಡಿರಿ. ಸಮೀಪದಿಂದ ತೋರಿಸ್ತೀನಿ, ನಿಮಗೂ ಗೊತ್ತಾಗಬೇಕು ಅಂತ. ಗೊತ್ತಾಗೈತಿ ಅಂತ ನಾನು ಅಂದ್ಕೊಂಡೀನಿ. ಈ ರೀತಿ ಸುಡ್ಬೇಕ್ರಿ. ಈಗ ಇದನ್ನು ಇಡೋಣ್ರಿ. ಒಂದು ಉಳ್ಳಾಗಡ್ಡಿನ ತೊಗೊಂಡೇನ್ರಿ. ಅದನ್ನು ಸಣ್ಣಂಗೆ ಹಚ್ಕೊಂಡನಂತ್ರಿ. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ವೇಳೆ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. ನಂತರ ಒಂದು ಸಲ ಮಾಡಿ ನೋಡಿರಿ, ಹೆಂಗೆ ಬಂತಂತ ತಿಳಿಸ್ರಿ. ಈಗ ಇದ್ರ ಮ್ಯಾಲಿಂದೆಲ್ಲ ಸಿಪ್ಪಿ ಸುಲ್ಕೊಂಡನಂತ್ರಿ. ಇದು ಕರ್ರಗಾಗೈತಲ್ರಿ ಸುಟ್ಟು ಮ್ಯಾಲಿನ ಸಿಪ್ಪಿ ಅದೆಲ್ಲ ತೆಗಿಬೇಕು. ಅದನ್ನೆಲ್ಲ ತೆಗೆದು ಒಳಗಿನ ಬೆಂದಿದ್ದಿರ್ತೈತಲ್ಲ ಅದರಲ್ಲಿ ಅಷ್ಟೇ ಭರ್ತಾ ಮಾಡಬೇಕು. ನಿಮಗೆ ಯಾವ ರೀತಿ ಸಿಪ್ಪಿ ತಕ್ಕೊಳೋದು ಅಂತೇಳಿ ಗೊತ್ತಾಗಲಿ ಅಂತ ನಾ ತೋರಿಸೀನಿ. ಗೊತ್ತಿದ್ದವ್ರಿಗೆ ಮಾಡ್ತಾರ್ರಿ, ಗೊತ್ತಿರಲಾರ್ದವರು ಈ ರೀತಿ ನೋಡಿಕೊಂಡು ಮಾಡಿರಿ. ಈ ರೀತಿ ಎಲ್ಲ ತಕ್ಕೋಬೇಕು ನೋಡಿರಿ. ಸಿಪ್ಪಿನ ಎಲ್ಲೂ ಬಿಡಬಾರ್ದು. ಈ ತುಂಬಿನ ಕಡೆ ಸರಿಯಾಗಿ ಸುಟ್ಟಿರಂಗಿಲ್ಲ ರೀ. ಅದಕ್ಕೆ ಈ ಕಡೆ ತುಂಬು ತೆಗೆದು ಸ್ವಲ್ಪ ಅದನ್ನು ಹೆಚ್ಚಿ ತೆಗೆದು ಬಿಡ್ಬೇಕ್ರಿ. ಅದೇನು ಭಾಳಲ್ಲ, ಸ್ವಲ್ಪ ತೆಗೆದು ಬಿಡೋದ್ರಿ. ಇಷ್ಟಾದ್ರೆ ಸಾಕು ನೋಡಿರಿ. ಇದು ಭಾಳ ಬಿಸಿ ಇರ್ತೈತ್ರಿ. ಅದಕ್ಕೆ ಚಾಕೋಲೆ ಈ ರೀತಿ ಮಾಡ್ಕೊರಿ, ಅಂದ್ರೆ ಆರ್ತೈತಿ. ನಿಮಗೆ ಕೈಲಿ ಕಲ್ಸಕ್ಕೂ ಈಸಿ ಆಗ್ತೈತಿ. ಭರ್ತಾನ ಕೈಲೇನ ಕ್ಯೂಚಿ ಕಲಿಸ್ಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ನೋಡಿರಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಅದಕ್ಕಂತ ಖಾರ ಸ್ವಲ್ಪ ಜಾಸ್ತಿ ಹಾಕೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕಿರಿ. ಇದು ಕೈಲಿ ಕಿವುಚಿದ್ರನ್ನ ರುಚಿ ಆಕೈತ್ರಿ. ಕೆಲವೊಬ್ಬರು ಕೈಲಿ ಕಿವುಚಬಾರ್ದಂತ ಸ್ಪೂನ್ ತೊಗೊಂಡೆ ಮಿಕ್ಸಿ ಹಾಕಿದೆ ಮಾಡ್ತಾರೆ. ಹೆಚ್ಚಿದ್ದ ಈರುಳ್ಳಿನ ಹಿಂಗೆ ಸೈಡಿಗೆ ಹಾಕೋರಿ. ಆ ರೀತಿ ಮಾಡೋದೇನು ಬೇಡ. 2 ಚಮಚೆ ಒಳ್ಳೆ ಎಣ್ಣೆ ಹಾಕೋರಿ. ಕೈಯಿಂದ ಈ ರೀತಿ ಕಿವುಚ್ರಿ. ಎಲ್ಲ ಚೆಂದಂಗೆ ಮಿಕ್ಸ್ ಆಗ್ಬೇಕು ನೋಡಿರಿ. ಆ ರೀತಿ ಎಲ್ಲನೂ ಚೆಂದಂಗೆ ಕಿವುಚ್ಕೋರಿ. ಅದು ಎಲ್ಲ ಮೆತ್ತಗಾಗಿ ನುಣ್ಣಗಾದ್ಮೇಲೆ ಅದಕ್ಕೆ ಉಳ್ಳಾಗಡ್ಡಿನ ಕಲಿಸ್ಕೋಬೇಕ್ರಿ. ಈಗ ಉಳ್ಳಾಗಡ್ಡಿ ಅದನ್ನು ಕಲಿಸ್ಕೋರಿ. ನೀವು ಮಾಡಿ ತಿಂದು ನೋಡಿರಿ. ನಿಮಗೆ ಮತ್ತೆ ಬೇರೆ ಬೇರೆ ಯಾವುದರ ಅಡಿಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನಾನು ಪ್ರಯತ್ನ ಮಾಡಿ ಮಾಡಿ ನೋಡಿ ಚಲೋ ಬಂದಿದ್ದು ನಿಮಗೂ ತೋರಿಸ್ತೀನಿ.
ಇದು ರೊಟ್ಟಿ ಚಪಾತಿ ಎಲ್ಲಾದ್ರ ಜೋಡಿ ತಿನ್ಬೋದು ರೀ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.